ಇಲ್ಲ ಅದೇ ಮೇಡಮ್, ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ಒಂದು ನನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋರು ಅಷ್ಟು ಜನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ. ಅಷ್ಟು ಚಿಕ್ಕ ಮಕ್ಕಳು ನೋಡಿರಿ, ಚಿಕ್ಕ ಮಕ್ಕಳು ಸಂಪಾದನೆ ಮಾಡೋದು ತುಂಬ ಕಷ್ಟ, ಅವರು ಪ್ರೀತಿ ಸಂಪಾದನೆ ಮಾಡೋದು ಅದು ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್. ನಮಗೆ ಇಲ್ಲ ಟ್ಯಾಟು ಹಾಕಿಸ್ಕೋದೆ ಯಾರು ಹಾಕಿಸ್ಕೋದೇ ಇದ್ರೂ ಒಳ್ಳೇದು. ಯಾಕಂದರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು, ನಮ್ಮ ಮನಸ್ಸಲ್ಲಿ ಇರ್ತದೆ, ಮನಸ್ಸಲ್ಲಿ ಇರಬೇಕು, ಬೇಡ ಅಂತ ಎಲ್ಲರೂ ಸಿಕ್ತು. ಅದೇ ಬಿಗ್ ಬಾಸ್ ಮುಗಿದು ಒಂದು 15 ದಿನ 20 ದಿನ ಆದಮೇಲೆ ಸಿಕ್ಕಿದ್ದು. ಎಲ್ಲರೂ ಬಂದು ಮಾತಾಡಿಸ್ತು, ಸಖತ್ ಇದು ಮಾಡಿದ್ರು, ಸಖತ್ ಖುಷಿ ಆಯಿತು. ಇಲ್ಲ ಅವರು ಟೈಮ್ ಬರೋದು ಸ್ವಲ್ಪ ಲೇಟ್ ಆಯಿತು, ನನ್ನ ಟೈಮು ನಾನು ಮುಂಚೆನೇ ಹೋಗ್ಬಿಟ್ಟಿದ್ದೆ, ಅಷ್ಟು ಮಾತಾಡೋಕ್ಕಾಗಿಲ್ಲ. ಸತ್ಯವಲ್ಲಿ ನಾನು ತಗೊಂಡಿರೋದು ನನಗೆ ಗೊತ್ತಿಲ್ಲ, ಕಾರಣ ಸತ್ಯವಲ್ಲೂ ಗೊತ್ತಿಲ್ಲ. ನಾನು ನೋಡಿದೆ 20 ಎಕರೆ ಜಮೀನು, ನಾನು 2 ಎಕರೆ ತಗೋಕ್ಕೆ ಕಷ್ಟ ಆಗದೆ. ಈಗ 20 ಎಕರೆ ಏನು ಬಂದೇಟ್ಗೆ 20 ಎಕರೆ ತಗೊಬಿಡೋಕ್ಕದ? ಇಲ್ಲ ಕಾರಣ ರಾಜಕೀಯಕ್ಕೂ ನನಗೂ ದೂರ ಕಾರಣ. ಅದ್ರ ಬಗ್ಗೆ ನಾನು ಒಂದು 10% ನಾಲೆಡ್ಜ್ ಇಲ್ಲ ನನಗೆ. ಇಲ್ಲ ಈ ಸರ್ಕಲ್ ಎಲ್ಲ ಹಂಗೆ ಐತೆ, ಯಾರೂ ಬದಲಾಗಿಲ್ಲ, ಎಲ್ಲ ಹಂಗೆ ಐತೆ. ಅದೇ ಒಂದು ಮಂತ ದೊಡ್ಡ ಸರ್ಕಲ್ ತುಂಬ ದೊಡ್ಡದೈತೈತೆ, ಬದಲಾಯ್ತಲ್ಲ, ಇರೋರು ಅವರೇ, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೊಂಡು ದೊಡ್ಡದೈತೈತೆ ಸರ್ಕಲ್. ಇಲ್ಲಿಯವರೇ ಹೊಗಳಿಕೆ ತುಂಬ ಸಿಗ್ತಾ ಇರೋದು ನಿಮಗೆ ಸುತ್ತಮುತ್ತ ಎಲ್ಲ. ಸೊ ಅದರಲ್ಲಿ ನೀವು ಕರೆಕ್ಟಾಗಿ ಇದ್ದೀರಾ ಅಥವಾ ಕ್ರಿಟಿಸೈಸ್ ಮಾಡೋರು ಯಾರಾದರೂ ಇದ್ದಾರಾ ನಿಮ್ಮ ಲೈಫಲ್ಲಿ? ಇಟ್ಕೊಂಡಿದ್ದೀರಾ ಅವರೆಲ್ಲ? ತುಂಬ ಹೊಗಳವರೇ ಇರ್ತಾರೆ ಸುತ್ತಮುತ್ತ ಇವಾಗ. ಸೊ ಹೆಂಗೆ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೋತಾ ಇದ್ದೀರಾ? ನಿಮ್ಗೆಲ್ಲರೂ ಸರಿನೇ ಅಂತ ಅನ್ನಿಸ್ತಾ ಇದೆ? ಇಲ್ಲ ಈಗ ಎಲ್ಲನೂ ಸರಿ ಆಗ್ಬಿಟ್ರೆ ಅದು ಹಂಗಲ್ಲ, ಅದು ಅಲ್ವಣ. ಈಗ ನಾನು ಮನ್ಸನೇ ಅಲ್ವ, ಈಗ ನನ್ನಲ್ಲೂ ಕೆಲವೊಂದು ತಪ್ಪು ನಡೀತವೆ, ಅದನ್ನು ಸರಿ ಮಾಡ್ಕೋಬೇಕು. ಎಲ್ಲ ಸರಿ ಆಗ್ಬಿಟ್ರೆ ದೇವ್ರಾಗ್ಬಿಡ್ತೀವಿ ನಾವು, ಅದೆಲ್ಲ ನಾನು ಮನ್ಸನೇ. ನನ್ನ ಲೈಫಲ್ಲಿ ತಪ್ಪಾಯ್ತವೆ, ಈ ನನ್ನ ಲೈಫಲ್ಲಿ ಏನೋ ಎಡುತ್ತೀನಿ, ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಇಲ್ಲ ಒಳ್ಳೆ ಸಂಭಾವನೆ ನಂಬರು ಸಂಭಾವನೆ ಎಲ್ಲಾನ ಕೇಳಿದ್ರಿ, ಯಾರನ್ನ ಹೇಳಿ. ಇವಾಗ ಲಾಸ್ಟ್ ಕೊನೆಯದಾಗಿ ಸೂಪರ್ ಹಿಟ್ ಸಿನಿಮಾ ಬಗ್ಗೆ ಹೇಳಿ, ಜೊತೆಗೆ ಡೆವಿಲ್ ಸಿನಿಮಾ ನೋಡಿದ್ರೆ ಹೇಳಿ. ಇಲ್ಲ ಡೆವಿಲ್ ಸಿನಿಮಾ ಇವಾಗ ನೋಡ್ತೀನಿ, ಡೆವಿಲ್ ಸಿನಿಮಾ ನೋಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ. ಡೆವಿಲ್ ಸಿನಿಮಾ ನೋಡಬೇಕು ಅಂತ ಇವತ್ತು ಇಲ್ಲ ನಾಳೆ ಡೆವಿಲ್ ಸಿನಿಮಾ ನೋಡ್ತೀನಿ. ಸೂಪರ್ ಹಿಟ್ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಖತ್ ಖುಷಿ, ನನಗೂ ಸಖತ್ ಖುಷಿ ಆಯ್ತು ಸಿನಿಮಾ. ನಾನು ತೆರೆ ಮೇಲೆ ಇಲ್ಲಿ ಫೈನಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಇಲ್ಲಿ ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇದ್ದಾರೆ, ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ, ಈಗ ಬರ್ತಾರೆ ಅನ್ನೋದೆಲ್ಲ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಿದೆ. ನೀವೇನಾದ್ರು ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತೀರಾ ಹೇಗೆ ಅಂತ ಹೇಳಿ? ಇಲ್ಲ ನಾನು ಕೇಳಿ ನೋಡಿದೆ ಮೇಡಮ್, ಈಗ ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಟ್ರೈ ಮಾಡಿದೆ, ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದರು. ಆಮೇಲೆ ನಮ್ಮ ದರ್ಶನ್ ಅಣ್ಣನ ಅಲ್ಲಿ ನೋಡೋದಕ್ಕಿಂತ ನಾನು ಹೊರಗಡೆ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅದು ನನಗೆ ತುಂಬ ಇಷ್ಟ. ಸರ್ ಇವಾಗ ಇಲ್ಲಿ ಇದು ಅಲ್ಲಿ ಥಿಯೇಟರಲ್ಲಿ ದರ್ಶನ್ ಸರ್ಗೆ ಎಷ್ಟು ವಿಡಿಯೋಸ್ ಬಿಟ್ಟಿದ್ದೋ ನಿಮಗೂ ಅಷ್ಟೇ ಬೀಳ್ತಾ ಇತ್ತು. ನಾವು ನೋಡಿದ್ವಿ, ಎಲ್ಲ ವಿಟ್ನೆಸ್ ಮಾಡಿದ್ವಿ, ಎಲ್ಲರೂ ಹೇಳ್ತಿದ್ದು ಡಮಲ್ ಡಿಮಿಲ್ದಕ್ಕ ಡೆವಿಲ್ ಹಿಟ್ ಪಕ್ಕ ಅಂತ ನಿಮ್ಮ ಸ್ಲೋಗನೇ ಹೇಳ್ತಿದ್ರು. ಸೊ ಆ ಪ್ರೀತಿಗೆ ಏನು ಹೇಳ್ತೀರಾ? ಮೇ ಬಿ ನೀವು ನೋಡಿಲ್ಲ ಅಂತ ಇಲ್ಲ, ನನಗೆ ನಾವೆಲ್ಲ ನೋಡಿದ್ವಿ, ಏನು ಅನ್ನಿಸ್ತು? ಸಖತ್ತು ಸೀನಲ್ಲೆಲ್ಲ ಫುಲ್ ವಿಜುವಲ್ಸ್, ಸಖತ್ತು ಬೇಜಾರಾಗಿದ್ದು ಅಲ್ಲೇ. ಅಯ್ಯೋ ಈ ಮೂಮೆಂಟಲ್ಲಿ ನಾನು ಇರಬೇಕಿತ್ತಲ್ಲ, ಈ ಮೂಮೆಂಟಲ್ಲಿ ನಾನು ಆಚೆ ಇರಬೇಕಿತ್ತಲ್ಲ, ಥಿಯೇಟ್ರ್ ಮಧ್ಯೆ ಅಲ್ಲಿ ಕೂತ್ಕೊಂಡು ನೋಡಬೇಕಿತ್ತಲ್ಲ, ಅದು ಎಂಜಾಯ್ ಮಾಡಬೇಕಿತ್ತಲ್ಲ ಅಂತ. ಅದನ್ನು ಇದರಲ್ಲೆಲ್ಲ ಫೋನಲ್ಲೆಲ್ಲ ನೋಡಿದಾಗ ಸಖತ್ ಖುಷಿ ಪಟ್ಟೆ. ಇದು ಪರವಾಗಿಲ್ಲ.